ನೋಡಿ, ಇದು ಮೆಂಟಲ್ ಎಬಿಲಿಟಿ ಪಾರ್ಟ್ ಕಂಟಿನ್ಯೂ ಮಾಡಿದ್ದೀನಿ. ಮೆಂಟಲ್ ಎಬಿಲಿಟಿ ಕಾನ್ಸೆಪ್ಟ್ 10 ನಂಬರ್ ಸಿಸ್ಟಮ್ ಇದು. ನೋಡಿ, ಕ್ವಶನ್ ಇದು: ಒಬ್ಬ ವಿದ್ಯಾರ್ಥಿಯು ಒಂದು ಸಂಖ್ಯೆಯನ್ನು 5/3 ರಿಂದ ಗುಣಿಸುವ ಬದಲಾಗಿ 3/5 ಗುಣಿಸುತ್ತಾನೆ. ಹಾಗಾದರೆ ಅವನು ಕಂಡುಹಿಡಿದ ಬೆಲೆಯಲ್ಲಿನ ಶೇಕಡ ದೋಷ ಎಷ್ಟು? ಇದು PYQದು. ಆಪ್ಷನ್ ಕೊಟ್ಟಿದ್ದಾರೆ 4, ಅದನ್ನೇ ನೋಡೋದು ಬೇಡ. ಇವಾಗ ನೋಡಿ, ಎರಡು ಸೇಮ್ ನಂಬರ್ ಇದೆ, ಬಟ್ ಅದ್ರ ಬದಲಿದೆ. ಫಸ್ಟ್ ಈ ಥರ ಇದ್ದಾಗ LCM ಕಂಡುಹಿಡಬೇಕು ಇವೆರಡಕ್ಕೂ. 3 ಮತ್ತು 5ರ LCM 15, ಗೊತ್ತಲ್ವಾ? ಇವೆರಡು ಬೇರೆ ಬೇರೆ ನಂಬರ್ ಇದ್ದಾಗ ಮಲ್ಟಿಪ್ಲೈ ಮಾಡಿ ಯಾವ್ದು ಬರುತ್ತೋ ಅದು LCM. ಸರಿಯಾದ ಸಂಖ್ಯೆ ಅಂದರೆ ಸರಿಯಾದ ಸಂಖ್ಯೆ ಇದು 5/3. ಅವನು ಮಾಡಿರೋದು 3/5. ಸರಿಯಾದ ಸಂಖ್ಯೆಯಿಂದ LCMನ ಮಲ್ಟಿಪ್ಲೈ ಮಾಡಬೇಕು. 5/3 × 15 ಅಂದರೆ 3×5 15, 5×5 25. 25 ಬಂತಲ್ವ ಇದು? ಆ್ಯಕ್ಚುಲಿ ಇಷ್ಟು ಬರಬೇಕಾಗಿದ್ದು. ತಪ್ಪಾದ ಸಂಖ್ಯೆ ಅವ್ನು ಮಾಡಿರೋದು 3/5 × 15. ಇದು 3×15, 3×3 9. ಇದು 9. ಓಕೆ ಅಲ್ವಾ? ದೋಷ ನೋಡಿ, ಅಂದರೆ ಇದರಲ್ಲಿ ಇದನ್ನು ಕಳಿಬೇಕು. 25ರಲ್ಲಿ 9 ಹೋದರೆ 16 ಕಡಿಮೆ ಬಂದಿದೆ. ಅಲ್ಲಿ ಅವ್ರು ಕೇಳಿರೋದು ಶೇಕಡಾವಾರು ದೋಷ ಅಲ್ವಾ? ಶೇಕಡಾವಾರು ದೋಷನ ಟೋಟಲ್ಲು 25 ಬರಬೇಕಾಯಿತು, ಅಲ್ಲಿಗೆ 9 ಬಂದಿದೆ, ಅಲ್ಲಿ 16 ದೋಷ ಆಗಿದೆ. ಅಂದರೆ ಅಲ್ಲಿಗೆ 25 ನೋಡಿ, ಟೋಟಲ್ ಬರೋದು 25 ಬರಬೇಕಾಯಿತು. 100 ನಮಗೆ ಎಷ್ಟು ದೋಷ? 16 ಅಲ್ವಾ? ಅದು ದೋಷದ ಪ್ರಮಾಣ ಎಷ್ಟು ಅಂತ ಕಂಡುಹಿಡಬೇಕಾಗಿರೋದು. ಹಂಗಾಗಿ ದೋಷ ಎಷ್ಟಾಯಿತೋ ಅದನ್ನು ಇಲ್ಲಿ ಹಾಕಬೇಕು, 9 ಹಾಕೊಂಬಾರ್ದು ಇಲ್ಲಿ. ಓಕೆನಾ? 25 4 25 4 100 ಅಲ್ವಾ? 25 4 100. 16 × 4 16 4 64. ಇದು ಆನ್ಸರು. ಓಕೆನಾ? ಅರ್ಥ ಆಯಿತು ಅನ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.